ಅತ್ಯಂತ ಗೌರವದಿಂದ ನಾವು ಬರ್ಮಾಡ್ಕೊತಾ ಇದೀವಿ ಸರ್ ತಮ್ಮನ್ನೇ. ಜೈ ಶ್ರೀರಾಮ್. ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಬೋಲೋ. ನಮಃ ಹರ ನಮಃ ಪಾರ್ವತಿ ಪದಯೇ. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಇದು ಗಣಪತಿ ವಿಶೇಷ ಏನು ಅಂತ ಭಾಗ ಮಾಡಿದ್ವಿ. 9 ಭಾಗದಲ್ಲಿ 9 ಗ್ರಹಗಳನ್ನು ಸ್ಥಾಪನೆ ಮಾಡಿ ಒಂದೊಂದು ದೇವಿ ಪಾದನ ಯೋಗಿನಿಯರ ಪಾದ ಇಟ್ಟಿದೆ. ಇದು ಹೇಗೆ ಕಾಣುತ್ತೆ ನೀರು ನಿಂತ್ಕೊಂಡ್ರೆ ನೀರು ಥರನೇ ಗುಡ್ಡನೂ ನೀರು ಥರ ಕಾಣುತ್ತೆ. ಶ್ರೀ ವೆಂಕಟ ನಿವಾಸಾಯ ಮಂಗಲಂ ಉಮಾಕಾಂತಾಯ ಕಾಂತಾರ್ಥ ಪ್ರದಾಯಿನೇ ಶ್ರೀಗಿರೀಶಾಯ ದೇವೀಂ ವಾಗ್ಮಜನಯಂತ ದೇವಾ ಕೂತರು ಒಂದು ನಿಮಿಷ. ಚಂದ್ರಾಂ ಅಶ್ವಪೂರ್ವಾಂ ರಥಮದ್ಯಾಂ ಮಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವಿ ಮುಪತ್ವಯೇ ಶ್ರೀಮಾದೇವಿ ಜ್ಞಾನಪ್ರದಾತಾ ಸದ್ಗುರುನಾಥ ಆದಿಶಕ್ತಿ ದೇವಿ ಶ್ರೀ ದುರ್ಗೆ ವಾಣಿ ಸರಸ್ವತಿ ಶಾರದೆ ಸೌಭಾಗ್ಯದಾತೆ ವರಲಕ್ಷ್ಮೀ ಪರಂಜ್ಯೋತಿಯೇ ಶ್ರೀ ಮಹಾವಿಷ್ಣವೇ ನಮಃ. ಮೌನ ಮಾಡುವಾಗ ಪ್ರತಿ ದಿವಸ 9 ಗಿಡನ ಪೂಜೆ ಮಾಡಿ ಗಿಡ ಹಾಕಿರೋದು ನಾನು ಕೈಯಿಂದ ಹಾಕಿರೋದು. ಗುಡ್ಡ ಬರೀ ಗುಡ್ಡ ಕಲ್ಲು ಅಷ್ಟೇ ಇದ್ದಿದ್ದು. ಅದೇನು ಪ್ರೇರಣೆ ಬಂತು ಇಲ್ಲಿ ಹಸಿರು ಬೇಕು ಅಂತ ನಾನು ಗಾರ್ಡನ್ ಮಾಡೋಕ್ಕೆ ಹೋಗಲಿ, ಕಾರ್ಡ್ ಮಾಡೋಕ್ಕೆ ಹೋಗಿ. ಅದಕ್ಕೆ ನಾನು ಸಿಸ್ಟಮ್ಯಾಟಿಕ್ಕಾಗಿ ಯಾವುದನ್ನು ಬೆಳೆಸಿಲ್ಲ. ಇದು ಒಂಥರ ತುಂಬ ಆರೋಗ್ಯಕರವಾದ ಆರೋಗ್ಯ ಅಂದರೆ ಬೇರೆ ಟೋಟಲ್ ಸ್ಟಾರ್ಟ್. ಇಲ್ಲಿಂದ ಇಲ್ಲಿ ಬರ್ಬೋದು ಗೌರ್ಮೆಂಟಿಂದ ನಾವು ಲೀಸಿಗೆ ಕೊಡ್ತೀವಿ. 30 years ಲೀಸ್. ಇದೊಂದು ವಿಶೇಷವಾದ ಕ್ಷೇತ್ರಪಾಲ ಶಿವ ಶಕ್ತಿ ಜೊತೆಗಿದೆ. ಈ ಥರದ್ದು ಎಲ್ಲೂ ಮಾಡಿಲ್ಲ, ಮಾಡೋಕ್ಕೆ ಅರ್ಥ ಆಗೋದು. ಇದು ಬಹಳ ದೊಡ್ಡ ಶಕ್ತಿ. ಇದು ಶಿವ ಮತ್ತು ಶಕ್ತಿ. ಇದು ಯೋಗಿನಿ ಲಿಂಗ ಅಂತ. ಇದು ಬಹಳ ಶಕ್ತಿಯನ್ನು ಕೊಟ್ಟಿದೆ. ಇದರ ಹಿಂದಿನ ರಹಸ್ಯ ಹರ ನಮಃ ಪಾರ್ವತಿ ಪದಯೇ ಹರ ಹರ ಒಂದು ವಿಶೇಷ ವಿಗ್ರಹ. ಇಲ್ಲಿ 6 ಮುಖ ಸುಬ್ರಹ್ಮಣ್ಯಗೆ, ಒಂದು 5 ಮುಖ ಮಾತ್ರ ಇದೆ. ಒಂದು ಸರ್ಪ ಮುಖ ಇದೆ. ಮಾವ ಇರ್ಬೋದು, ಕ್ಲಾಸ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಅಷ್ಟೊಂದು ಇಷ್ಟ. ನಾನೇನು ಕೆಲಸ ಮಾಡ್ತಿದ್ದೀನಿ ಆ ಥರ ಸೃಷ್ಟಿ ಶಕ್ತಿ ನಮ್ಮಲ್ಲೇ ಅದು ಹೇಳುತ್ತೆ ಮೇಲೆ. 7 ತಿಂಗಳಲ್ಲಿ ಅಂತಾರೆ, ಮೂಲಾಧಾರ ಶಕ್ತಿ ಅಂತಾರೆ.